ಸೊ ಈ ಒಂದು ವಿಶೇಷ ಇಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತಲ್ಲ. ಸೊ ಇಂಟ್ರೆಸ್ಟ್ ಆಗಿರುತ್ತೆ. ಅಷ್ಟೇ ಅರ್ಥಪೂರ್ಣವಾಗಿ ಕಲಿಯುವ ಪ್ರಯತ್ನ ನೀವು ಕೂಡ ಮಾಡಿ, ಓಕೆನಾ. ಸೊ ಸ್ಟಾರ್ಟಿಂಗ್ ಏನಿದೆ ನೋಡಿ, ಕೊಟ್ಟಿರೋ ಚಿತ್ರದಲ್ಲಿ ಎಕ್ಸ್ ನ ಬೆಲೆ ಎಷ್ಟು, ಓಕೆನಾ. ಎಲ್ಲ ಕೊಟ್ಟಿದ್ದಾನೆ, ಎಕ್ಸ್ ನ ಬೆಲೆ ಎಷ್ಟು ಅಂತ ಕೇಳಿದಾನೆ. ನಮ್ಗೆ ಗೊತ್ತು ಒಂದು ಇಲ್ಲಿ ಎಕ್ಸ್ ಅಂದ್ರೆ ಇಲ್ಲಿದೆ ನೋಡಿ, ಸಿ ಗೊತ್ತಿರಬೇಕು, ಬಿ ಗೊತ್ತಿರಬೇಕು, ಎ ಗೊತ್ತಿರಬೇಕು. ಈ ತ್ರಿಕೋನ ಯಾವ್ದಿಲ್ಲಿ, ಎ ಬಿ ಸಿ ಯಲ್ಲಿ ಆಂಗಲ್ ಎ, ಆಂಗಲ್ ಬಿ, ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಇರುತ್ತೆ. ಅಂದ್ರೆ ತ್ರಿಭುಜದಲ್ಲಿ ಆಂತರಿಕ ಕೋನಗಳ ಒಟ್ಟು ಬೇರಿಸು. ಓಕೆ, ಒಟ್ಟೆ ನಾನು ಆಂತರಿಕ ಕೋನಗಳು ತೋರ್ತಾ ಇದ್ದೀನಿ, ಓಕೆನಾ. ಸೊ ಎ ಎಷ್ಟಿದೆ, ಎಕ್ಸ್ ಇದೆ. ಬಿ ಎಷ್ಟಿದೆ ಸ್ನೇಹಿತರೆ, ಬಿ ಎಷ್ಟಾಗುತ್ತೆ ನೋಡಿ. ಇಲ್ಲಿ ಸರಳ ಕೋನದ ಪ್ರಕಾರ ಎಷ್ಟಾಗಿತ್ತು ಇದು, 180 ಆಯ್ತು, ರೈಟಾ. ಈ 180 ಇಲ್ಲಿ ಈ 120 ನ ಕಡಿದೆ, ಎಷ್ಟಾಯ್ತು 60. ಹಾಗಾದ್ರೆ ಇದು ಎಷ್ಟಿದೆ, 60 ಇದೆ. ಸೊ ಆಂಗಲ್ ಬಿ ಎಷ್ಟಿದೆ, 60 ಇದೆ ಪ್ಲಸ್ ಸಿ ನೋಡಿ. ಇದು ಟೋಟಲ್ ಎಷ್ಟಿದೆ, ಸರಳ ಕೋನ ಪ್ರಕಾರ 180 ಇರುತ್ತೆ. ಸೊ 180 ಇಲ್ಲಿ ಈ 130 ನ ಕಡಿದೆ, ಎಷ್ಟು ಬಂತು, equal to 180 implies x equal to 180 ಗೆ 180 ಮೈನಸ್ ಇಲ್ಲಿ 60 ಪ್ಲಸ್ 50 ಅಂದ್ರೆ 110 ಆಗುತ್ತೆ. ಆಕ್ಚುಲಿ ಹೋಗ್ಬೇಕು ಮೈನಸ್ 1, ಓಕೆನಾ. ಸೊ ಫೈನಲ್ ಆಗಿ ಎಷ್ಟು ಸ್ನೇಹಿತರೆ, 70 is our answer. ಯಾವ್ದಾಯ್ತು ಇಲ್ಲಿ ಆಪ್ಷನ್, ಥರ್ಡ್ ಆಪ್ಷನ್ ಇಸ್ ರೈಟ್ ಆಪ್ಷನ್, ಕರೆಕ್ಟ್ ಅಲ್ವಾ. ಸೊ ಹಾಗೆ 92ನೇ ಕ್ವಶನ್ ಹೋಗುವಂತ ಮುಂಚೆ ನಿಮ್ಗೆಲ್ಲರಿಗೂ ಹೇಳಬೇಕು ಸ್ನೇಹಿತರೆ, ಏನು ನಮ್ಮ ಈ ಯೂಟ್ಯೂಬ್ ವಿಡಿಯೋಸ್ ಗಳನ್ನ ನೀವು ಡೈರೆಕ್ಟ್ ನೋಡಬೇಕಾಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ ಲೈಕ್ ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಮುಖಾಂತರ ನಮ್ಗೆ ತಿಳಿಸುವ ಪ್ರಯತ್ನ ಮಾಡಿ. ನಾವು ಕೂಡ ಹೊಸದ ನಿಮ್ಮ ಆ ಲೈಕ್ಸ್ ಕಮೆಂಟ್ಗಳೇ ನಮ್ಗೆ ಸ್ಫೂರ್ತಿ. ನೀವು ಎಷ್ಟು ಲೈಕ್ಸ್ ಕಮೆಂಟ್ಗಳನ್ನು ಕೊಡ್ತೀರೋ ಅಷ್ಟು ಚೆನ್ನಾಗಿ ಕ್ಲಾಸ್ ಮೂಡಿ ಬರುತ್ತೆ ಮುಂದಿಂದೆಲ್ಲವೂ, ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 92ನೇ ಕ್ವಶನ್. 3, 6, 12 ಅಂಡ್ ಸೋ ಆನ್ ಈ ಶ್ರೇಣಿಯ 10ನೇ ಪದ ಯಾವುದು, ಓಕೆನಾ. ಇದನ್ನ ಹೆಂಗ್ ಬಿಡಿಸಬಹುದು ನಾವು, ಮೊದಲನೇ ಪದ ಎ ಅಂತ ತಿಳ್ಕೊತೀವಿ. ಮೊದಲನೇ ಪದ ಯಾವ್ದಿಲ್ಲಿ 3 ಇದೆ, ಓಕೆನಾ. 3 ಏನ ರೇಷಿಯೋ ಆರ್ ಇಸ್ ಈಕ್ವಲ್ ಟು ಏನ್ ಮಾಡ್ತೀವಿ ನಾವು, ಎರಡನೇ ಪದ ಡಿವೈಡ್ ಬೈ ಒಂದನೇ ಪದ, ಇಲ್ಲ ಮೂರನೇ ಪದ, ಇಲ್ಲ ಡಿವೈಡ್ ಬೈ ಎರಡನೇ ಪದ, ಈ ರೀತಿ ಮಾಡೋದು. ನಾನು ಎರಡನೇ ಪದ ಡಿವೈಡ್ ಬೈ ಒಂದನೇ ಪದ ತಗೋತೀನಿ, ಎಷ್ಟಾಯ್ತು 3 2s. ಅದೇ ಮೂರನೇ ಪದ ಡಿವೈಡ್ ಬೈ ಎರಡನೇ ಪದ ಮಾಡಿ, ಅದು ಕೂಡ 2ನೇ ಬರುತ್ತೆ. ಸೊ ಆರ್ ಇಸ್ ಈಕ್ವಲ್ ಟು ಎಷ್ಟು ಬಂತು ಸ್ನೇಹಿತರೆ, 2 ಬಂತು, ಕರೆಕ್ಟ್ ಅಲ್ವಾ. ಸೊ ಈಗ ಫಾರ್ಮುಲಾ ಏನ್ ಬರುತ್ತೆ ಇಲ್ಲಿ, an is equal to a r is to n minus 1 ಫಾರ್ಮುಲಾ ಇದೆ ನೋಡಿ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ಎಷ್ಟನೇ ಪದ ಅಂತ ಕೇಳಿದಾನೆ, ನನಗೆ 10ನೇ ಪದ ಅಂತ ಕೇಳಿದಾನೆ. ಹಾಗಾದ್ರೆ a 10th 10ನೇ ಪದ ಅಂದಂಗೆ ಅದನ್ನು ಫೈಂಡ್ ಔಟ್ ಮಾಡೋದಿದೆ. ಎ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, ಇಲ್ಲಿ 3 ಕೊಟ್ಟಿದ್ದಾರೆ, 3 ರೈಟಾ. ಆರ್ ಎಷ್ಟು ಕೊಟ್ಟಿದ್ದಾನೆ, ಆರ್ ಇಸ್ ಈಕ್ವಲ್ ಟು 2 ಬಂದಿದೆ ನೋಡಿ. ಆರ್ ಬದಲಾಗಿ 2 ಇಡ್ತೀನಿ, n ಮೈನಸ್ 1. n ಅಂದ್ರೆ ಎಷ್ಟು, n ಅಂದ್ರೆ ಎಷ್ಟು ತಗೊಂಡ್ರೆ ಇಲ್ಲಿ 10 ತಗೊಂಡಿದ್ದೀರಾ. ಸೊ 10 ಮೈನಸ್ 1. ಈಗ ನೋಡಿ 3 ಗೆ 3 2 ರಷ್ಟು 9 ಆಯ್ತು. ನಿಮಗೆ ಇವೆಲ್ಲ ಗೊತ್ತಿರಬೇಕು ಸ್ನೇಹಿತರೆ. ಎಲ್ಲಿ ಇದು 2 ಸ್ಕ್ವೇರ್, 2 ಕ್ಯೂಬ್, 2 4, 2 5, 2 6, 2 7 ಅಪ್ ಟು ಎಲ್ಲಿ ಮಟ ಗೊತ್ತಿರಬೇಕು, 2 ಮಟ ಗೊತ್ತಿರಬೇಕು. ಸೊ ನನಗೆ ಗೊತ್ತು, 3 ಗೆ 3 ಬರಿತೀನಿ. 2 9 ಎಷ್ಟು ಬರುತ್ತೆ ಅಂದ್ರೆ 5 12 ಬರುತ್ತೆ. ಎಷ್ಟು ಬರುತ್ತೆ, 5 12 ಬರುತ್ತೆ. ಈಗ ಮಾಡಿ 3 2s 6, 3 1s 3, 3 5s 15. ಆನ್ಸರ್ ಇದೆಯಾ, ಇದೆ ನೋಡಿ, 4ನೇ ಆಪ್ಷನ್ ಇದು ಕರೆಕ್ಟ್ ಆಗಿರೋ ಆಪ್ಷನ್. ಎಷ್ಟು ಸಿಂಪಲ್ ಆಗಿದೆಯಲ್ಲ ಸ್ನೇಹಿತರೆ, ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ ಹಾಗೆ. ಇನ್ನ ನೆಕ್ಸ್ಟ್ ಕ್ವಶನ್ಗೆ ಬರುವ. ನೆಕ್ಸ್ಟ್ ಕ್ವಶನ್ ಏನಿದೆ, 93ನೇ ಕ್ವಶನ್ ನೋಡಿ. 3 4 5 1 1 1 ಅಂತ ಇದೆ, ಕರೆಕ್ಟಾ.
ಈ ಸಂಖ್ಯೆಯನ್ನ ನಿಶೇಷವಾಗಿ ಭಾಗಿಸುವ ಸಂಖ್ಯೆ ಕೆಳಗಿನಲ್ಲಿ ಯಾವುದು ಅಂತ ಕೇಳಿದ್ದಾನೆ. ಕೆಳಗಿನಲ್ಲಿ ಯಾವ ಸಂಖ್ಯೆ ಕೊಟ್ಟಿರೋ ಸಂಖ್ಯೆನ ನಿಶೇಷವಾಗಿ ಭಾಗ ಹೋಗುತ್ತೆ? ಈಗ 15 ಅಂತ ಇಟ್ಕೊಳ್ಳೋಣ. ಟ್ರಿಕ್ಸ್ ಮುಖಾಂತರ ಹೇಳ್ತೀನಿ ನಾನು, ಓಕೆನಾ? ಇಲ್ಲಿ ಬಹಳ ಎಲ್ಲ ಬಿಡ್ಸ್ಕೊತ ಹೋಗುದಿಲ್ಲ, ಎಲ್ಲ ಬಿಡ್ಸ್ಕೊತ ಹೋಗ್ತಾ ಇದ್ರೆ ನಿಮ್ಗೆ ಟೈಮ್ ಸಾಲೋದಿಲ್ಲ, ಓಕೆನಾ? ಕ್ವಶನ್ ಬಿಟ್ಟು ಬರ್ಬೇಕಾಗತ್ತೆ. ಟ್ರಿಕ್ಸ್ ಮುಖಾಂತರ ಯಾವ ರೀತಿ? 15ರ ಮಗ್ಗಿ 15 ಟೇಬಲ್ ಏನಿರುತ್ತೆ ನೋಡಿ, ಸ್ವಲ್ಪ ವಿಚಾರ ಮಾಡಿ. 15 15 15 15 30 15 3 45 15 4 60 15 75 15 6 90. ಇಲ್ಲಿ ಬಿಡಿ ಸಂಖ್ಯೆ ನೋಡಿ, 5 0 5 0 5 0 ಬಿಟ್ಟು ಬೇರೆ ಏನಾದ್ರು ಬರುತ್ತಾ? ಇಲ್ಲ. ಸೊ ಇಲ್ಲಿ ಎಷ್ಟಿದೆ ಬಿಡಿ ಸಂಖ್ಯೆ? ಬಿಡಿ ಸಂಖ್ಯೆ ಎಷ್ಟಿದೆ ನೋಡಿ, ಇಲ್ಲಿ ಎಷ್ಟಿದೆ? ಇಲ್ಲಿ 1 ಇದೆ, ಕರೆಕ್ಟ್ ಅಲ್ವಾ? 1 ಇದೆ. ಹಾಗಾದ್ರೆ ಯಾವ ಕಾರಣಕ್ಕೂ ಈ 15 ಇಂದ ಈ ಸಂಖ್ಯೆಗೆ ಭಾಗ ಹೋಗೋದಿಲ್ಲ, ಒಂದೇ ಆಪ್ಷನ್ ಬರೋದಿಲ್ಲ. ಇನ್ನು ಎರಡನೇ ಆಪ್ಷನ್ ನೋಡಿ, 12 ಟೇಬಲ್ ಆದ್ರೂ ಒಮ್ಮೆ ನೋಡಿ. 12 24 36 48 60 72. ಇಲ್ಲಿ ಇಲ್ಲಿ ಬಿಡಿಸ್ತಾನ ನೋಡಿ ಸ್ನೇಹಿತರೆ, ಬಿಡಿಸ್ತಾನ ಏನ್ ಬರ್ತಾ ಇದೆ? ಇಲ್ಲಿ 2ರ ಮಗ್ಗಿ ಅಂದ್ರೆ ಇವನ್ ನಂಬರ್ಸ್ ಬರ್ತಾ ಇದೆ. 2 4 8 0 2 4 6 8 0 ಇಷ್ಟೇ. ಇಲ್ಲಿ ಏನಿದೆ? ಬಿಡಿಸ್ತಾನದಲ್ಲಿ 1 ಇದೆ. ಸೊ ಯಾವ ಕಾರಣಕ್ಕೂ ಈ 12 ಕೂಡ ಭಾಗ ಹೋಗೋದಿಲ್ಲ ಅಂದಂಗಾಯ್ತು. ಇನ್ 9 ನೋಡಿ, 9 ಯಾವಾಗ ಭಾಗ ಹೋಗುತ್ತೆ ನೋಡಿ? ಕೊಟ್ಟಿರೋ ಸಂಖ್ಯೆನ ಪ್ಲಸ್ ಮಾಡಿ. 3 + 4 7 7 + 5 12 12 + 1 13 14 + 1 15. ಎಷ್ಟಾಯ್ತು? 15 ಆಯ್ತು. ಎಲ್ಲ ಸಂಖ್ಯೆಯನ್ನು ಕೂಡಿಸಿ 15 ಆಯ್ತು. ಈ 15 9ರ ಟೇಬಲ್ ಅಲ್ಲಿ ಇದೆಯಾ? 9 1 9 9 2 18 ಆಗುತ್ತೆ. ಸೊ ಇದು ಕೂಡ ಬರೋದಿಲ್ಲ. ಇನ್ನ 3, ಇವುಗಳನ್ನೆಲ್ಲ ಪ್ಲಸ್ ಮಾಡೋದು. ಪ್ಲಸ್ ಮಾಡಿ ಎಷ್ಟು ಬಂದಿದೆ? 15. 15 3ರಲ್ಲಿ ಮಗ್ಗಿ ಇಲ್ಲಿ ಇದೆಯಾ? 3 ಟೇಬಲ್ ಇದೆಯಾ? ಇದೆ ನೋಡಿ. ಹಾಗಾದ್ರೆ ಆಪ್ಷನ್ ಯಾವ್ದಾಯ್ತು? ಲಾಸ್ಟ್ ಆಪ್ಷನ್ ಅಂದ್ರೆ 3 ಇದು ಕರೆಕ್ಟ್ ಆಗಿರೋ ಆನ್ಸರ್ ಆಯ್ತು. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಎಷ್ಟು ಈಸಿಯಾಗಿ ಬರುತ್ತೆ ನೋಡಿ. ಟ್ರಿಕ್ ನಿಮ್ಗೆ ಗೊತ್ತಿರಬೇಕು, ನಾನು ಏನ್ ಹೇಳ್ತಾ ಇದ್ದೀನೋ ಆ ಟ್ರಿಕ್ಸ್, ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋಗೋಣ. ಇದು ಕೂಡ ಅಗ್ರಿ ಬೆಸ್ಟ್ ಟ್ರಿಕ್. ಇದನ್ನ ಯಾವ್ದ್ರಲ್ಲಿ ಕೇಳ್ಬೋದು ನಿಮ್ಗೆ? ಅವನು ನಿಮ್ಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಈ ಟೈಪ್ ಒಂದು ಎಕ್ಸಾಂಪಲ್ ಇದ್ದೇ ಇರುತ್ತೆ, ಕರೆಕ್ಟ್ ಅಲ್ವಾ? ಈಗ ನೋಡಿ, ಈ ಚಿತ್ರದಲ್ಲಿರುವ ಗರಿಷ್ಠ ಚೌಕಗಳ ಸಂಖ್ಯೆ ಅಂತ ಕೇಳಿದ್ದಾನೆ. ಅಂದ್ರೆ ಈ ಒಂದು ಚಿತ್ರದಲ್ಲಿ ಎಷ್ಟು ಚೌಕಗಳಿದೆ, ಓಕೆನಾ? ಇದನ್ನ ಹೆಂಗ್ ಬಿಡಿಸೋದು? ತುಂಬಾ ಸಿಂಪಲ್ ರೀ. ಟ್ರಿಕ್ಸ್ ಹೇಳ್ತೀನಿ ಕೇಳಿ, ಎಷ್ಟು ಚೆನ್ನಾಗಿದೆ. ಯಾವಾಗ ಕೊಟ್ಟಿರುವಂತ ಇಂಥ ಬಾಕ್ಸ್ ಅಲ್ಲಿ ಎಷ್ಟು ರೋಸ್ ಇರುತ್ತೋ, ಎಷ್ಟು ಅಡ್ಡ ಬಾಕ್ಸ್ಗಳು ಇರುತ್ತೋ ಅಷ್ಟೇ ಕಾಲಮ್ ಬಾಕ್ಸ್ ಕೂಡ ಇದ್ರೆ, ಇಲ್ಲಿ ಎಷ್ಟಿದೆ? ರೋಸ್ ಕೂಡ ನಂಬರ್ ಆಫ್ ರೋಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಅಂದ್ರೆ ಅಡ್ಡ ಬಾಕ್ಸ್ಗಳು ಎಷ್ಟಿದೆಯೋ ಉದ್ದ ಬಾಕ್ಸ್ಗಳು ಅಷ್ಟೇ ಇದೆ. ಎಷ್ಟಿದೆ? 4 ಇದೆಯಲ್ಲ? ಹೀಗಿದ್ರೆ ಟ್ರಿಕ್ಸ್ ಹೇಳ್ತೀನಿ ಕೇಳಿ, ಎಷ್ಟು ಸಿಂಪಲ್ ಇದೆ ಸ್ನೇಹಿತರೆ. 1ನೇ ಬಾಕ್ಸ್ಗೆ 1 ಸ್ಕ್ವೇರ್ ಅಂತ ಮಾಡೋದು. 1 ಸ್ಕ್ವೇರ್ ಅಂದ್ರೆ 1, ಓಕೆನಾ? ಇನ್ನು 2ನೇ ಬಾಕ್ಸ್ಗೆ 2 ಸ್ಕ್ವೇರ್ ಅಂತ ಮಾಡೋದು. ಎಷ್ಟಾಯ್ತು? 4 ಆಯ್ತು. ಇನ್ನ 3ನೇ ಬಾಕ್ಸ್ಗೆ 3 ಸ್ಕ್ವೇರ್ ಅಂತ ಮಾಡೋದು. ಎಷ್ಟಾಯ್ತು? 9 ಆಯ್ತು. ಇನ್ನು 4ನೇ ಬಾಕ್ಸ್ಗೆ 4 ಸ್ಕ್ವೇರ್ ಅಂತ ಮಾಡೋದು 16. ಹೀಗೆ ಮಾಡಿ ಪ್ಲಸ್ ಮಾಡಿ ಇವುಗಳನ್ನ. ಎಷ್ಟು ಬಂತು? 1 + 4 5 5 + 9 14 14 + 16 30 30 ಆಪ್ಷನ್ ಅಲ್ಲಿ ಇದೆ ನೋಡಿ, ಆಪ್ಷನ್ ನಂಬರ್ 30. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಟ್ರಿಕ್ಸ್ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದೀನಿ, ಈಗಲೇ ಹೇಳ್ತಾ ಇದ್ದೀನಿ. ನಮ್ಮ ಈ ಯೂಟ್ಯೂಬ್ ಚಾನೆಲ್ನ ಪ್ರತಿಯೊಂದು ವಿಡಿಯೋ ನಿಮ್ಗೆ ದೊರಕಬೇಕಾಗಿತ್ತು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸೈಡ್ ದಲ್ಲಿರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಲೈಕ್ಸ್ ಮತ್ತು ನಿಮ್ಮ ಕಮೆಂಟ್ಗಳೇ ನಮಗೆ ಸ್ಫೂರ್ತಿ ಸ್ನೇಹಿತರೆ, ಓಕೆನಾ? ನೆಕ್ಸ್ಟ್ ಕ್ವಶನ್ ಸಾಗುವ. ಓಕೆ, ನೆಕ್ಸ್ಟ್ ಕ್ವಶನ್ ಇದೆ ನೋಡಿ. ಸ್ವಲ್ಪ ಜೂಮ್ ಮಾಡ್ತೀನಿ, ಓಕೆನಾ? ರೈಟ್, ಓಕೆ, ಕರೆಕ್ಟ್ ಆಗಾಯ್ತು. ಇನ್ನು ನೋಡಿ 95ನೇ ಕ್ವಶನ್ ತುಂಬಾ ಸಿಂಪಲ್ ಆಗಿದೆ. ಏನಿದೆ ಇಲ್ಲಿ? ರಾಜೇಶ್ ಅನ್ನೋನು ಒಂದು ಬ್ಯಾಗ್ನ ಬೆಲೆ 15% ರಿಯಾಯಿತಿ ನೀಡಲಾಗಿದೆ. ರಿಯಾಯಿತಿಗಿಂತ ಮುಂಚೆ ಬ್ಯಾಗ್ನ ಬೆಲೆ 500 ರೂಪಾಯಿ, ಆದರೆ ರಿಯಾಯಿತಿಯ ಮೊತ್ತ ಎಷ್ಟು ಅಂತ ಕೇಳಿದ್ದಾನೆ. ಸಿಂಪಲ್ ಆಗಿರೋ ಕ್ವಶನ್. ಟೋಟಲ್ ಆ ಬ್ಯಾಗ್ನ ಬೆಲೆ ಎಷ್ಟು ನೋಡಿ? 500. ಎಷ್ಟು? 500 ಬರ್ಕೋತೀನಿ. ಅವನು ಎಷ್ಟು ಪರ್ಸೆಂಟೇಜ್ ರಾಜೇಶ ಆ ಬ್ಯಾಗ್ ಮೇಲೆ ಎಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಾನೋ? ಎಷ್ಟು ಕೊಟ್ಟಾನು? 15% ಕೊಟ್ಟಾನ. ಅಂದ್ರೆ 15/100 ಅಂದಂಗ ಆಯ್ತು. 500 × 15/100 ಎಷ್ಟಾಗುತ್ತೆ ನೋಡ್ರಿ? 2 0 2 0 ಹೋಯ್ತು.
15 75. ಹಂಗಾದ್ರೆ ಆ ರಿಯಾಯಿತ ಮೊತ್ತ ಎಷ್ಟಾಯ್ತು ಸ್ನೇಹಿತರೆ? 75 ರೂಪಾಯಿಗಳು. ಆಪ್ಷನ್ ಯಾವ್ದು ಕರೆಕ್ಟ್ ಆಯ್ತು? ಥರ್ಡ್ ಆಪ್ಷನ್ ಇಸ್ ರೈಟ್ ಆನ್ಸರ್ ಆಯ್ತು. ಕರೆಕ್ಟ್ ಅಲ್ವಾ? ಈ ರೀತಿ. ಇನ್ನ ಒಂದು ವೃತ್ತದ ತ್ರಿಜ್ಯವನ್ನು 100% ಹೆಚ್ಚಿಸಿದಾಗ ಅದರ ಕ್ಷೇತ್ರಫಲದಲ್ಲಿ ಆದ ಹೆಚ್ಚಳ ಅಂತ ಕೇಳಿದಾನೆ. ಕರೆಕ್ಟಾ? ಆಪ್ಷನ್ ಏನ್ ನೋಡೋದಿಲ್ಲ ಇಲ್ಲಿ, ಯಾಕೆ ಬಿಡಿಸ್ತಾ ಸಾಗಿದ್ರೆ ಆಪ್ಷನ್ ಆಟೋಮೆಟಿಕ್ ಆನ್ಸರೇ ಬಂದ್ಬಿಡುತ್ತೆ. ಓಕೆನಾ? ಸೊ ಈಗೇನ್ ಮಾಡ್ತೀನಿ ನಾನು, ಒಂದು ವೃತ್ತದ ತ್ರಿಜ್ಯವನ್ನು, ಮೊದಲನೆಯ ವೃತ್ತದ ತ್ರಿಜ್ಯವನ್ನು ತಗೋತೀನಂತ, ಆರ್ ಇಸ್ ಈಕ್ವಲ್ ಟು, ಓಕೆನಾ? ಈ ತ್ರಿಜ್ಯವನ್ನು ತೆಗೆದುಕೊಂಡಾಗ ಇನ್ನು ಮುಂದಿನ ಏನಾಗುತ್ತೆ ನೋಡಿ, ಆ ತ್ರಿಜ್ಯವನ್ನ ಎಷ್ಟು ಹಿಗ್ಗಿಸ್ತಾನವನು, ಎಷ್ಟು ಹೆಚ್ಚಿಸ್ ಮಾಡ್ತಾನೆ? 100% ಹೆಚ್ಚು ಮಾಡ್ತಾನೆ. ಅಂದ್ರೆ ಈಗ ನ್ಯೂ ರೇಡಿಯಸ್ ತಗೋತೀನಂತ, ನ್ಯೂ ರೇಡಿಯಸ್ ಹೊಸ ತ್ರಿಜ್ಯ ತಗೋತೀನಂತ. ಕನ್ನಡದಲ್ಲಿ ಹೇಳ್ತೀನಿ, ಇಂಗ್ಲಿಷ್ ನಲ್ಲಿ ಹೇಳ್ತೀನಿ. ಹೊಸ ತ್ರಿಜ್ಯ ತಗೋತೀನಿ. ಹೊಸ ತ್ರಿಜ್ಯ ಎಷ್ಟು ಹೆಚ್ಚಿಗೆ ಮಾಡಿದಾನ ಅವನು? 100%. ಹಳೆ ತ್ರಿಜ್ಯ ಎಷ್ಟಿದೆಯೋ ಅದಕ್ಕೆ 100% ಹೆಚ್ಚಿಗೆ ಮಾಡಿದ್ದಾನೆ. ಯಾವ್ದನ್ನ ಮಾಡಿದ್ದಾನೆ? ರೇಡಿಯಸ್ ಅನ್ನ ಹೆಚ್ಚಿಗೆ ಮಾಡಿದ್ದಾನೆ. ಓಕೆನಾ? ಈಗ 100 + 100 ಅಂದ್ರೆ ಎಷ್ಟು? 200 ಡಿವೈಡ್ ಬೈ 100 ಇಂಟು ಆರ್. ಆರ್ ಎಷ್ಟಾಯ್ತು? 2 0 ಕ್ಯಾನ್ಸಲ್ ಆಯ್ತು. 2 ಇಂಟು ಆರ್ 2r ಆಯ್ತು. ಕರೆಕ್ಟ್ ಅಲ್ವಾ? ಸೊ 2r ಆದ್ಮೇಲೆ ನ್ಯೂ ರೇಡಿಯಸ್ ಎಷ್ಟು ಬಂತು? 2r ಬಂತು. ಇನ್ನ ಇದರಿಂದ ನ್ಯೂ ಏರಿಯಾ ಕಂಡುಹಿಡಿಯೋಣ. ನ್ಯೂ ಏರಿಯಾ ಕಂಡುಹಿಡಿತೀವಿ. ಏನಂತ ಕಂಡುಹಿಡಿತೀವಿ? ಫಾರ್ಮುಲಾ ಏನು? ಸರ್ಕಲ್ದು ಪೈ ಆರ್ ಸ್ಕ್ವೇರ್. ಆ ನ್ಯೂ ರೇಡಿಯಸ್ ಅನ್ನ ನಾನು ಆರ್ ಡ್ಯಾಶ್ ಅಂತ ಬರ್ಕೋತೀನಿ. ಸ್ಕ್ವೇರ್ ಗೆ ಸ್ಕ್ವೇರ್ ಇಸ್ ಈಕ್ವಲ್ ಟು ಪೈಗೆ ಪಾಯು ಆರ್ ಡ್ಯಾಶ್ ಸ್ಕ್ವೇರ್. ಅಂದ್ರೆ ಆರ್ ಡ್ಯಾಶ್ ಅಂದ್ರೆ ಏನೋ ಇಲ್ಲಿ 2r ಬಂದಿದೆ ನೋಡಿ. 2r ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇನ್ನ 2 ಸ್ಕ್ವೇರ್ ಅಂದ್ರೆ 4 ಸ್ನೇಹಿತರೆ. ಪೈಗೆ ಪಾಯು ಆರ್ ಸ್ಕ್ವೇರ್ಗೆ ಆರ್ ಸ್ಕ್ವೇರ್ ಆಯ್ತು. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ ನಾನು ಹೇಳ್ತಾ ಇರೋದು? ಇನ್ನ ನೋಡಿ ಇನ್ನೇನ್ ನಾಲ್ಕತ್ತು, ಅವನ್ ಏನ್ ಕೇಳಿದಾನೆ? ಕ್ಷೇತ್ರಫಲದಲ್ಲಿ ಆದ ಹೆಚ್ಚಳ, ಇನ್ಕ್ರೀಸ್ಡ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದಾನೆ. ಹೆಂಗ್ ಮಾಡೋದು ಇದನ್ನ? ಈಗ ನೋಡಿ, ನಿಮಗೆ ನ್ಯೂ ಏರಿಯಾ ಗೊತ್ತು. ಎಷ್ಟು? 4πr² ಬಂದಿದೆ. ಓಕೆನಾ? ಮೈನಸ್ ಓಲ್ಡ್ ಏರಿಯಾ ಎಷ್ಟು ಬಂದಿದೆ ಸ್ನೇಹಿತರೆ? ಅಂದ್ರೆ ಓಲ್ಡ್ ಏರಿಯಾ ಮೊದಲಿಗೆ ನೀವು ಈ ಒಂದು ರೇಡಿಯಸ್ ಇದ್ದಾಗ ತೆಗೆದಿರ್ತೀರಿ ನೋಡ್ರಿ, ಏರಿಯಾ ಏನು? πr² ಅಂತ, ಅದು ಹೇಳ್ತಾ ಇರೋದು. πr² ಡಿವೈಡ್ ಬೈ ಮತ್ತೆ ಅದೇ ಏರಿಯಾ ಏನು? πr² ಇಂಟು 100 ಅಂತ ಮಾಡ್ಬೇಕು. ಓಕೆನಾ? ಈಗ ಎಷ್ಟಾಗುತ್ತೆ ನೋಡಿ, 4πr² ಮೈನಸ್ πr² ಅಂದ್ರೆ 3πr² ಡಿವೈಡ್ ಬೈ πr² ಇಂಟು 100. ಓಕೆ, πr² ಕ್ಯಾನ್ಸಲ್ ಆಯ್ತು. 100 3s ಎಷ್ಟಾಯ್ತು? 300 ಆಯ್ತು. ಹಾಗಾದ್ರೆ ಆಪ್ಷನ್ ಯಾವ್ದಾಯ್ತು ಸ್ನೇಹಿತರೆ? ಇಲ್ಲಿ ಆಪ್ಷನ್ ಥರ್ಡ್ ಇಸ್ ರೈಟ್ ಆನ್ಸರ್ ಆಯ್ತು. ಅರ್ಥ ಆಗ್ತಿದೆಯಲ್ಲ? ಸೊ ಈ ರೀತಿ ಇದನ್ನ ಮಾಡೋದು. ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋದಾದ್ರೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಸ್ವಲ್ಪ ಜೂಮ್ ಮಾಡ್ಕೋತೀನಿ. ಓಕೆ, ಸಿಂಪಲ್ ಆಗಿದೆ. ಇಲ್ಲಿ ನೋಡಿ ಏನಿದೆ ಕ್ವೆಶ್ಚನ್. 18 kg 4 lakh milligram ಸಕ್ಕರೆಯನ್ನು 8 ಚೀಲಗಳಿಗೆ ಸಮಾನಾಗಿ ಹಂಚಿ ತುಂಬಲಾಗಿದೆ. ಹಾಗಾದರೆ ಪ್ರತಿ ಚೀಲದಿರುವ ಸಕ್ಕರೆಯ ತೂಕ ಕೇಳಿದಾನೆ. ಈಗ 18 kg 4 lakh milligram, 1 milligram ಅಂದ್ರೆ ಎಷ್ಟು ಕೆಜಿ ಗೊತ್ತಿರಬೇಕು. ಎಷ್ಟು ಕೆಜಿ? 10⁻⁻6 kg 1 milligram ಅಂದ್ರೆ. ಅರ್ಥ ಆಗುತ್ತಾ? ಸೊ ಈಗ ನೋಡಿ 18 kg ಆಯ್ತಾ? ಈ 4 lakh milligram ಅನ್ನ ನಾನು ಕಿಲೋಗ್ರಾಮ್ಗೆ ಕನ್ವರ್ಟ್ ಮಾಡ್ಕೊತೀನಿ. ಯಾವ ರೀತಿ? 4 ನೋಡಿ, 1 2 ಇಲ್ಲಿದೆ ಪಾಯಿಂಟ್. 1 2 3 4 5 6 ಏನಾಯ್ತು ಇಲ್ಲಿ? 0.4 ಬಂತು. ಅಂದ್ರೆ 18 kg 18.4 kg ಆಯ್ತು. ಈ ಮಿಲಿಗ್ರಾಮ್ ಅನ್ನ ನಾನು
ಕೆಜಿ ಕನ್ವರ್ಟ್ ಮಾಡ್ಕೊಂಡೀನಿ 18.4 ಡಿವೈಡ್ ಬೈ ಎಷ್ಟು ಚೀಲಗಳಲ್ಲಿ ತುಂಬ್ಯಾರ 8 ಚೀಲ ಡಿವೈಡ್ ಬೈ 8 ಈಕ್ವಲ್ ಟು ಎಷ್ಟಾಯ್ತು ನೋಡ್ರಿ 8 2 16 18ರಲ್ಲಿ 16 ಹೋದ್ರೆ 2 ಉಳಿತು 24 ಅಂದ್ರೆ ಪಾಯಿಂಟ್ 8 ಎಷ್ಟಲೇ 24 8 3 24 ನೋಡಿ ಇಲ್ಲಿ ಎಷ್ಟಾಯ್ತು 2 kg 300 ಗ್ರಾಮ್ ಇಲ್ಲಿದಾದ್ರೂ ಇದೆ ಆನ್ಸರ್ ಇದೆ ನೋಡಿ ಎರಡನೇ ಆಪ್ಷನ್ ಇಸ್ ರೈಟ್ ಆನ್ಸರ್ ರೈಟ್ ಆಪ್ಷನ್. ನೆಕ್ಸ್ಟ್ 98 ಕ್ವಶನ್ ನೋಡಿ 80,000 ಗೆ ಸಮನಾದದ್ದು ಯಾವುದು? 10⁵ ಅಂದ್ರೆ ಏನ್ ಸ್ನೇಹಿತರೆ 10⁵ ಅಂದ್ರೆ ಒಂದ್ರ ಮುಂದೆ 5 ಪೂಜೆ ಅಂದಂಗ 5 ಪೂಜೆ ಅಂದ್ರೆ ಎಷ್ಟಾಯ್ತು 1 ಲ್ಯಾಕ್ ಆಯ್ತು ಸ್ನೇಹಿತರೆ. ಅವ್ನು ಕೇಳಿದ್ದು 8,000. ಸೊ ಇದು ಆಗಂಗಿಲ್ಲ ಆಯ್ತಾ. ಇನ್ನೇನ್ ಕೇಳಿದಾನೆ 20⁴ ಇದು ಯಾವ ಕಾರಣಕ್ಕೂ ಆಗಂಗಿಲ್ಲ ನಿಮ್ಗೆ ಗೊತ್ತೇ ಆಗುತ್ತೆ ಕರೆಕ್ಟ್ ಅಲ್ವಾ. ಸೊ ಇನ್ನ ಇದನ್ನ ನೋಡ್ರಿ 10⁴ ಅಂದ್ರೆ ಎಷ್ಟು ಒಂದ್ರ ಮುಂದೆ 4 ಪೂಜೆ ಇಂಟು 2 ಕ್ಯೂಬ್ ಅಂದ್ರೆ 8 ಕ್ಯೂಬ್ ಅಂದ್ರೆ 64 ಎಷ್ಟಾಯ್ತು ಇದು 6,40,000 ಆಲಕತ್ತು. ಇದನ್ನು ಬರಂಗಿಲ್ಲ. ಹಾಗಾದ್ರೆ 4 ಬರುತ್ತಾ ನೋಡೋಣ. 10⁷ ಗೆ 10⁷ ಇಡ್ತೀನಿ ಇಂಟು 0.3 ಕ್ಯೂಬ್ ಅಂದ್ರೆ ಏನು 0.008 ಅಂದಂಗೆ. ಇದನ್ನ ಹೆಂಗ್ ಬರ್ಕೋಬಹುದು ನಾವು 8 ಇಂಟು 10⁻³ ಇಂಟು 10⁷ ಈಸ್ ಈಕ್ವಲ್ ಟು 8 ಗೆ 8 ಇಂಟು ಬೇಸ್ ಸೇಮ್ ಇದೆ ಪವರ್ ಏನಾಗ್ತಾವ ಪ್ಲಸ್ ಆಗ್ತಾವ -3 + 4 ಅಂದ್ರೆ +7 ಅಂದ್ರೆ 10⁻⁴ ಆಯ್ತು. ಸೊ ಲಾಸ್ಟಿಗೆ ಏನಾಯ್ತು 8 ಒಂದ್ರ ಮುಂದೆ ಎಷ್ಟು ಪೂಜೆ 4 ಪೂಜೆ 1 2 3 4 ಎಷ್ಟಾಯ್ತು 80,000.